ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಬ್ಬಾ, ನನಗಂತೂ ತುಂಬ ಖುಷಿ ಆಯಿತು ಕಿಟ್ಟಿ. ನೀನು ಹುಡುಕುತ್ತಿದ್ದ ನಿನ್ನ ಅತ್ತೆ ಮಗಳು ಶ್ರೀನಿಕಾನೆ ಅಂತ ತಿಳಿದು ಎಂದ ವೇದ್ ಊಟ ಮಾಡುತ್ತಿದ್ದ ಅವನೆದುರಿಗೆ ಕುಳಿತು. ಅವನ ಮಾತಿಗೆ ಕೃಷ್ಣ ನಕ್ಕನಷ್ಟೇ. ತನಗೆ ಗೊತ್ತಾದ ಸತ್ಯವನ್ನು ವೇದ್ ಮುಂದೆ ಹೇಳಿದಾಗ ಅವನನ್ನು ಅಪ್ಪಿದ ವೇದ್ ಪಾರ್ಟಿ ಕೊಡಿಸಲೇಬೇಕು ಎಂದಿದ್ದ. ಅದರಂತೆಯೇ ಕೃಷ್ಣ ತನ್ನ ಖುಷಿಯನ್ನು ಸಂಭ್ರಮಿಸಲು ಊರ ಹೊರಗಿನ ಬೆಟ್ಟದ ಮೇಲಿರುವ ರೆಸ್ಟೋರೆಂಟ್ಗೆ ಅವನನ್ನು ಕರೆದುಕೊಂಡು ಬಂದಿದ್ದ. ಆ ಸ್ಥಳ ಅವರಿಬ್ಬರ ಖುಷಿಯನ್ನು ಹಂಚಿಕೊಂಡು ಸಂಭ್ರಮಿಸಲು ಮೀಸಲು. ಕೃಷ್ಣ ತನಗೆ ಬೇಸರವಾದರೆ ಡಬ್ಬಿ ಅಂಗಡಿಗೆ ಹೋಗಿ ಹೇಗೆ ಸಿಗರೇಟ್ ಸೇದುವನು, ಹಾಗೆ ಖುಷಿಯಾದರೆ ಆ ರೆಸ್ಟೋರೆಂಟ್ಗೆ ಬಂದು ಊಟ ಮಾಡುವವ. ಅಲ್ಲಿನ ತಂಪು ಗಾಳಿ, ಕತ್ತಲಲ್ಲಿ ಹೊಳೆಯುವ ಲೈಟುಗಳು, ಬೆಟ್ಟದ ತುದಿಗೆ ಬಂದು ನಿಂತರೆ ದೂರದಲ್ಲಿ ಕಾಣುವ ಊರು, ನೋಡಲು ಸುಂದರವಾಗಿತ್ತು ಆ ಜಾಗ. ಕಿಟ್ಟಿ, ಈ ರೆಸ್ಟೋರೆಂಟ್ಗೆ ಶ್ರೀನಿಕಾನ ಯಾವಾಗ ಕರ್ಕೊಂಡು ಬರ್ತೀಯಾ ನೋಡು ಎಂದ ವೇದ್ ಊಟ ಮುಗಿಸಿದ. ನಾನಿನ್ನೂ ಅವಳಿಗೆ ನನ್ನ ಪ್ರೀತಿನೇ ಹೇಳಿಲ್ವೋ? ನೀನು ನಿನ್ನ ಪ್ರೀತಿ ಹೇಳೋದಲ್ವೋ, ಅವಳು ಪ್ರೀತಿನ ಒಪ್ಕೋಬೇಕು ಅಷ್ಟೇ ಈಗ ಉಳಿದಿರೋದು. ಹೌದು, ಅವಳು ನನ್ನನ್ನು ಪ್ರೀತಿಸೋಕ್ಕೆ ಶುರು ಮಾಡಿನೇ ತುಂಬ ದಿನ ಆಯಿತು. ನಾನೇ ಅವಳನ್ನು ಕಡೆಗಣಿಸಿದ್ದು ಕಿಟ್ಟಿ. ಆಗ ನಿನಗೆ ಸತ್ಯ ಗೊತ್ತಿರಲಿಲ್ಲ, ಅದಕ್ಕೆ ನೀನು ಅವಳನ್ನು ದೂರ ಇಡ್ತಿದ್ದೆ. ಈಗ ಸತ್ಯ ನಿನಗೆ ಗೊತ್ತಾಗಿದೆ, ಈಗಲೂ ಹಾಗೆ ಮಾಡಬೇಡ. ನಾಳೆನೇ ನಾನು ಅವಳ ಪ್ರೀತಿನ ಒಪ್ಕೊಂಡು ನನ್ನ ಪ್ರೀತಿನ ಹೇಳ್ತೀನಿ. ಕಿಟ್ಟಿ, ನಾನು ನಿನಗೆ ಫಾಸ್ಟ್ ಆಗು ಅಂತ ಹೇಳ್ತಿದ್ದೀನಿ, ಆದರೆ ನೀನು ಸೂಪರ್ ಫಾಸ್ಟ್ ಆಗಿದೆಯಾ ಬಿಡು ಎಂದ ವೇದ್ ಮೇಲೆದ್ದ. ಕೃಷ್ಣ ಬಿಲ್ ಕೊಡಲು ಪರ್ಸ್ ತೆಗೆದ. ಈಗಲೇ ನಾನು ತುಂಬ ವರ್ಷ ಕಾದಿದ್ದೀನಿ ವೇದ್. ಇನ್ನು ಕಾಯೋದಕ್ಕೂ ನನ್ನ ಕುಟುಂಬನ ಕಾಯಿಸೋದಕ್ಕೂ ನನಗಿಷ್ಟ ಇಲ್ಲ. ಅದಕ್ಕೆ ಆದಷ್ಟು ಬೇಗ ಅವಳ ಪ್ರೀತಿನ ಒಪ್ಕೊಂಡು ಅತ್ತೆ ಮಾವನ ಬಗ್ಗೆ ತಿಳ್ಕೊಂಡು, ಶ್ರೀಗೂ ನಡೆದಿದ್ದೆಲ್ಲ ನೆನಪಿದೆಯೋ ಇಲ್ವೋ ಅಂತ ತಿಳ್ಕೊಂಡು ನಮ್ಮ ಮನೆಯಲ್ಲಿ ಎಲ್ರಿಗೂ ನಿಜ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಯೋಚನೆಯೂ ಸರಿಯಾಗೇ ಇದೆ ಎಂದ ವೇದ್ ಕೃಷ್ಣನ ಜೊತೆ ನಡೆಯುತ್ತಾ ಹೊರಬಂದ. ಇಬ್ಬರೂ ಬೈಕ್ ಹತ್ತಿದವರು ಮನೆಯ ದಾರಿ ಹಿಡಿದರು. ಶ್ರೀನಿಕಾ, ನಾನು ನಿನಗೆ ಎಷ್ಟು ಚೆನ್ನಾಗಿರೋ ಗಂಡುಗಳನ್ನ ಹುಡುಕಿದ್ದೀನಿ ಗೊತ್ತಾ? ನೋಡು, ಇವನು ಫಾರಿನ್ನಲ್ಲಿ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಇವನಿಗೆ. ಇನ್ನೂ ಇವನು ಇದೇ ಊರಲ್ಲಿ ಸ್ಟೀಲ್ ಫ್ಯಾಕ್ಟ್ರಿ ಓನರ್, ಇನ್ನೂ 10 ಕಡೆ ಅವನ ಫ್ಯಾಕ್ಟ್ರಿ ಇದೆ ಎಂದ ವಿಶಾಖರವರು ರಾತ್ರಿಯ ಊಟ ಮುಗಿದ ಮೇಲೆ ಶ್ರೀನಿಕಾಳ ಮುಂದೆ ತಮ್ಮ ಕೈಯಲ್ಲಿದ್ದ ಗಂಡಿನ ಫೋಟೋಗಳನ್ನು ತೋರಿಸುತ್ತಿದ್ದರು. ಅಮ್ಮ, ನನಗೆ ಇವರೆಲ್ಲ ಇಷ್ಟ ಇಲ್ಲ, ನೀನು ನನಗೆ ತಲೆ ತಿನ್ನಬೇಡ ಎಂದ ಶ್ರೀ ತನ್ನ ಮೊಬೈಲ್ ಹಿಡಿದು ಕುಳಿತಿದ್ದಳು ಫೋಟೋಗಳನ್ನು ನೋಡದೆ. ವಿಶು, ಅವಳಿಗೆ ತಕ್ಕನಾದ ಹುಡುಗನ್ನ ನಾನು ನೋಡ್ತೀನಿ ಬಿಡು ಎಂದರು ಗುರುರಾಜ್. ಪಪ್ಪ, ನನಗೀಗಲೇ ಮದುವೆ ಬೇಡ ಎಂದಳು ಗುರುರಾಜ್ರನ್ನು ನೋಡಿ. ನಿನ್ನ ಅಕ್ಕ ನಿನ್ನ ಮದುವೆ ಆದಮೇಲೆ ಮದುವೆ ಆಗ್ತೀನಿ ಅಂತಾಳೆ, ನೀನು ನೋಡಿದ್ರೆ ಈಗಲೇ ಮದುವೆ ಬೇಡ ಅಂತೀಯ. ಹೀಗೆ ಆದರೆ ನಿಮ್ಮಿಬ್ಬರ ಮದುವೆ ನೋಡೋದು ಯಾವಾಗ ನಾವು? ಬೇಜಾರಿಲ್ಲದೆ ಕೋಪವಿಲ್ಲದೆ ಸಹಜವಾಗಿ ಹೇಳಿದರು ಗುರುರಾಜ್. ಪಪ್ಪ, ನನ್ನ ಸ್ಟಡೀಸ್ ಮುಗಿಲಿ, ಆಮೇಲೆ ನಾನು ಮದುವೆ ಬಗ್ಗೆ ವಿಚಾರ ಮಾಡೋದು. ಕೋಪದಲ್ಲಿ ನುಡಿದು ಮೆಟ್ಟಿಲು ಹತ್ತಿ ಬಂದಳು ಕೋಣೆಗೆ. ನಾನಿಷ್ಟು ಬೇಗ ಮದುವೆ ಆಗೋಲ್ಲ. ನಾಳೆ ಕೃಷ್ಣ ಸರ್ ಏನು ಹೇಳ್ತಾರೆ ಅನ್ನೋದು ಬೇಕು ನನಗೆ. ನಾಳೆಗೋಸ್ಕರ ಕಾಯ್ತಿದ್ದೀನಿ ನಾನು. ಅವ್ರ ನಿರ್ಧಾರದ ಮೇಲೇ ನಾನು ಮದುವೆಗೆ ಒಪ್ಪಿಗೆ ಕೊಡೋಕ್ಕಾಗೋದು ಎಂದುಕೊಂಡ ಶ್ರೀನಿಕಾ ಮೆತ್ತನೆಯ ಹೊದಿಕೆ ಹೊದ್ದು ಕಣ್ಣು ಮುಚ್ಚಿದಳು. ವರ್ಷಗಳಿಂದ ಇದ್ದ ನನ್ನ ಸಮಸ್ಯೆ ಇಷ್ಟು ಬೇಗ, ಅದು ಇಷ್ಟೊಂದು ಸುಲಭವಾಗಿ ಬಗೆಹರಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಅಂದ್ಕೊಂಡೂ ಇರಲಿಲ್ಲ ಎಂದುಕೊಂಡ ಕೃಷ್ಣ ಹಾಸಿಗೆಗೆ ಉರುಳಿದ್ದ. ಗುಲಾಬಿ ಆಂಕೆ ಜೋ ತೇರಿ ದೇಖಿ ಶರಾಬಿ ಎ ದಿಲ್ ಹೋ ಗಯಾ, ಸಂಭಾಲೋ ಮುಜ್ಕೋ ಓ ಮೇರೆ ಯಾರೋ, ಸಂಭಲ್ನಾ ಮುಷ್ಕಿಲ್ ಹೋ ಗಯಾ ಎಂದು ಪ್ಲೇಯರ್ನಲ್ಲಿ ಕೇಳುತ್ತಿದ್ದ ಹಾಡು ಅವನ ಮನವನ್ನು ಖುಷಿಯಲ್ಲಿ ತೇಲುವಂತೆ ಮಾಡಿತ್ತು. ಮಾರನೇ ದಿನ ತನ್ನನ್ನು ಪ್ರೀತಿಸು ಎಂದು ಕಾಡುವವಳ ಪ್ರೀತಿಯನ್ನು ಒಪ್ಪಿಕೊಳ್ಳುವ ಖುಷಿ ಅವನನ್ನು ನಿದ್ದೆ ಮಾಡಲು ಬಿಟ್ಟಿರಲಿಲ್ಲ. ಅವಳ ಜೊತೆ ಏನು ಮಾತನಾಡಬೇಕೆಂಬ ಯೋಚನೆಯಾಗಲಿ ಕಳವಳವಾಗಲಿ ಅವನಿಗಿರಲಿಲ್ಲ. ಅವಳು ಚಿಕ್ಕಂದಿನಿಂದಲೂ ತನ್ನವಳೆಂಬ ಭಾವ ಅವನ ಮನದಲ್ಲಿ. ಅವಳು ತನ್ನವಳೆಂದ ಮೇಲೆ ಅವಳ ಜೊತೆ ಮಾತನಾಡಲು ಹಿಂಜರಿಕೆ ಏಕೆ? ತನ್ನವಳ ಚಂದದ ಮೊಗದಲ್ಲಿರುವ ಸುಂದರವಾದ ಆ ಕಣ್ಣುಗಳನ್ನೇ ನೆನೆಯುತ್ತಾ
ನಿದ್ದೆಗೆ ಜಾರಿದ್ದ. ಎಷ್ಟೋ ಹೊತ್ತಿನ ನಂತರ ಬೈಕ್ ಇಳಿದು ನಿಂತ ಕೃಷ್ಣ ತನ್ನನ್ನೇ ಹುಡುಕುತ್ತಿದ್ದಾನೆಂದು ಗೊತ್ತಿದ್ದ ಶ್ರೀ ಮರೆಯಲ್ಲೇ ನಿಂತು ಅವನನ್ನೇ ಗಮನಿಸುತ್ತಿದ್ದಳು. ಅವಳಿಗೆ ಗೊತ್ತಿತ್ತು ಅವನಿಗೆ ತನ್ನ ಮೇಲೆ ಪ್ರೀತಿ ಆಗಿದೆ ಎಂದು. ಆದರೆ ಅದನ್ನು ಅವನ ಬಾಯಿಂದಲೇ ಕೇಳುವ ಆಸೆ ಅವಳಿಗೆ. ಸರ್, ನಾನು ಇಲ್ಲಿದ್ದೀನಿ ಎಂದಳು. ಅವನ ಹಿಂದೆ ಬಂದು ನಿಂತು ಅವ ಹಿಂದೆ ತಿರುಗಿ ಅವಳನ್ನು ನೋಡುತ್ತಲೇ ಖುಷಿಯಾದ. ನನ್ನನ್ನೇ ಹುಡುಕ್ತಿದ್ದೀರಾ ತಾನೆ? ಮುಖದಲ್ಲಿ ನಗು ಹೊತ್ತು ಕೇಳಿದಳು. ಅವ ಹೌದೆಂದು ಹೇಳಲಾಗದೆ ಅವಳಿಗೊಂದು ಚಂದದ ನಗು ನೀಡಿ ಕ್ಲಾಸ್ನತ್ತ ಹೋಗಲು ಹೆಜ್ಜೆ ಇಟ್ಟ. ಸರ್, ನಿನ್ನೆ ಏನೋ ಹೇಳ್ತೀನಿ ಅಂದಿದ್ರಲ್ಲ, ಜ್ಞಾಪಿಸಿದಳು ಅವನಿಗೆ ಹಿಂದಿನ ದಿನ ಅವನಂದಿದ್ದ ಮಾತನ್ನು. ಅವಳ ಮಾತಿಗೆ ಹಿಂತಿರುಗಿ ಅವಳನ್ನೇ ನೋಡಿದ ಕೃಷ್ಣ. ನಾನು ಏನೋ ಅಂದಿರಲಿಲ್ವಲ್ಲ ನಿನ್ನೆ. ಗೊತ್ತಿದ್ದು ಸುಳ್ಳಾಡಿದ ಅವಳನ್ನು ಕಾಡಿಸಲು. ಸರ್, ನೆನಪಿಸ್ಕೊಳ್ಳಿ, ನಿನ್ನೆ ನೀವು ನನ್ನ ಹೆಸರನ್ನು ಕರೆದಿದ್ದಕ್ಕೆ ನಾನು ಏನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳಿದೆ. ಅದಕ್ಕೆ ನೀವು ನಾಳೆ ಹೇಳ್ತೀನಿ ಅಂದ್ರಿ. ತನ್ನ ಕೈ ಬೆರಳುಗಳ ಜೊತೆ ಆಟವಾಡುತ್ತಾ ಗೊಂದಲದ ಮುಖ ಹೊತ್ತು ಕೇಳಿದಳು. ನನಗೆ ಕ್ಲಾಸ್ ಇದೆ, ಆ್ಯಂಡ್ ನಿಮಗೂ ಕೂಡ. ಅವಳು ಕ್ಲಾಸಿಗೆ ಬರಬೇಕೆಂದು ನೆನಪಿಸಿ ಮಂದಹಾಸದ ಮುಖದಲ್ಲೇ ಮುಂದೆ ನಡೆದ. ಅವನ ನಗುವಿನ ಮುಖ ಅವನಿಗೆ ತನ್ನ ಮೇಲೆ ಪ್ರೀತಿಯಾಗಿದೆ ಎಂದು ನೆನಪಿಸಿದರೆ ಅವನ ಮಾತುಗಳು ಅವಳನ್ನು ಗೊಂದಲಕ್ಕೀಡು ಮಾಡಿದವು. ಏನೊಂದು ಅರ್ಥವಾಗದೆ ಕ್ಲಾಸಿನತ್ತ ನಡೆದಳು. ಅವ ಕ್ಲಾಸಿಗೆ ಬಂದಾಗ ಅವನನ್ನು ನೋಡಲು ಶುರು ಮಾಡಿದವಳು. ಅವ ತನ್ನ ಪಾಠ ಮುಗಿಸಿ ಹೊರ ಹೋಗುವವರೆಗೂ ಅವನನ್ನೇ ನೋಡುತ್ತಿದ್ದಳು. ಆದರೆ ಅವ ಅದು ತನಗೆ ಗೊತ್ತಿದ್ದೇ ಅವಳತ್ತ ಒಂದು ಸಣ್ಣ ನೋಟವನ್ನು ಹರಿಸಿರಲಿಲ್ಲ. ಕ್ಲಾಸ್ ಮುಗಿಯುತ್ತಲೇ ಅವನ ಹಿಂದೆಯೇ ನಡೆದಿದ್ದಳು ಓಡಿ ಅವನನ್ನು ಮಾತನಾಡಿಸಲು. ಅವ ಅವಳ ಮಾತಿಗೆ ಲಕ್ಷ್ಯ ಕೊಡದೆ ಮುಂದೆ ನಡೆದಿದ್ದ. ಅಂದು ಪೂರ್ತಿ ದಿನ ಶ್ರೀ ಅವನ ಮಾತಿಗೆ ಕಾಯುತ್ತಲೇ ಇದ್ದಳು. ಕೃಷ್ಣ ತನ್ನ ಪ್ರೀತಿಯನ್ನು ಹೇಳದೆ ಕಾಡಿಸುತ್ತಲೇ ಇದ್ದ. ಅವನ ಕಾಡುವಿಕೆ ಈ ಕಾಡುವ ಹುಡುಗಿಗೆ ಗೊತ್ತಾಗಲೇ ಇಲ್ಲ. ಅದೇನೋ ಚಡಪಡಿಸಿತ್ತು ಅವಳ ಮನ. ಇದೇಕೆ ಹೀಗೆ ಇವ ಎಂದು. ಸಂಜೆಯವರೆಗೂ ಒದ್ದಾಡಿದವಳು ಇನ್ನೂ ತನ್ನಿಂದಾಗದು ಎಂಬಂತೆ ಅವನಿದ್ದ ಲ್ಯಾಬ್ಗೆ ನಡೆದಳು. ಸರ್, ಕೊಂಚ ಕೋಪ ಹೊತ್ತುಕೊಂಡೇ ಕರೆದಳು ಅವನನ್ನು. ಪುಸ್ತಕದಲ್ಲಿ ಕಣ್ಣಿಟ್ಟವ ತಲೆ ಎತ್ತಿ ನೋಡಿದ ಎದುರಿಗೆ ಬಂದು ನಿಂತವಳನ್ನು. ಅವಳ ಕೋಪ ನೋಡಿಯೇ ಅರ್ಥವಾಯಿತು ಅವನಿಗೆ ಇನ್ನು ತನ್ನನ್ನು ಇವಳು ಬಿಡುವುದಿಲ್ಲವೆಂದು. ಏನು ಎಂಬಂತೆ ಅವಳನ್ನು ದಿಟ್ಟಿಸಿದ ಮಾತನಾಡದೆ. ಸರ್, ನಿಜ ಹೇಳಿ, ನೀವು ನಿನ್ನೆ ನನ್ನ ಹೆಸರನ್ನು ಕೂಗಿದ್ರ ಅರ್ಥ ಏನು? ಕೋಪದಲ್ಲೇ ಕೇಳಿದಳು. ಎದ್ದು ನಿಂತವ. ನಾನು ಯಾವಾಗ ನಿಮ್ಮ ಹೆಸರನ್ನು ಕೂಗಿದೆ ಎಂದ ಮತ್ತೆ ಅವಳನ್ನು ಕಾಡಲು. ಸುಳ್ಳು ಹೇಳಿಬಿಡಿ ನೀವು, ಚೀರಿಬಿಟ್ಟಳು ಕೋಪದಲ್ಲಿ. ಶ್, ಕೂಲ್ ಕೂಲ್ ಎಂದ ಕೃಷ್ಣ ಅವಳ ಧ್ವನಿ ಹೊರಗೆ ಕೇಳಿದರೆ ಎಂಬ ಭಯಕ್ಕೆ. ಶ್ರೀ ಮುಖ ಕೆಳಗೆ ಮಾಡಿ ಸುಮ್ಮನೆ ನಿಂತಳು. ನನಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ಪ್ರೀತಿಯಿಂದ ಕೇಳಿದ ಅವಳನ್ನೇ ನೋಡುತ್ತಾ. ಏನು? ಅಸಹನೆಯಲ್ಲಿಯೇ ಕೇಳಿತು ಹುಡುಗಿ. ನೀವು ಪಕ್ಕದ ರಸ್ತೆಯಲ್ಲಿರೋ ಪಾರ್ಕ್ನಲ್ಲಿ ಇರ್ತೀರಾ? ನಾನು ಅಲ್ಲೇ ಬಂದು ಮಾತಾಡ್ತೀನಿ ನಿಮ್ಮ ಜೊತೆ. ಯಾಕೆ? ಇಲ್ಲಿ ಮಾತಾಡೋಕೆ ಏನಾಗಿದೆ ನಿಮಗೆ? ಕೋಪವೇ ಇನ್ನೂ ಅವಳದ್ದು. ಇದು ಕಾಲೇಜ್, ಇಲ್ಲಿ ನಮ್ಮಿಬ್ಬರು ಪ್ರೀತಿ ವಿಷಯನ ಮಾತಾಡೋಕೆ ಆಗೋದಿಲ್ವಲ್ಲ ಎಂದನಷ್ಟೇ ಅವ. ಅವನ ಮಾತಿನ ಅರ್ಥ ತಿಳಿದ ಶ್ರೀ, ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿ? ಅವಳ ಮುಖದಲ್ಲಿ ನಗು ಮೂಡಿತು ಕ್ಷಣದಲ್ಲಿ. ಪ್ಲೀಸ್ ಪಾರ್ಕ್ನಲ್ಲಿ ವೇಟ್ ಮಾಡಿ, 10 ಮಿನಿಟ್ಸ್ನಲ್ಲಿ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್. 10 ಮಿನಿಟ್ಸ್ ಅಲ್ಲ, ಅರ್ಧ ಗಂಟೆ ಕಾಯ್ತೀನಿ, ಬನ್ನಿ ನೀವು ಎಂದವಳೇ ಖುಷಿಯಿಂದ ಅಲ್ಲಿಂದ ಓಡಿದಳು. ಅವ ತನಗಿದ್ದ ಸಣ್ಣ ಪುಟ್ಟ ಕೆಲಸಗಳನ್ನು ಮುಗಿಸಿ ಖುಷಿಯಿಂದಲೇ ತಾನು ಅವಳಿಗೆ ಹೇಳಿದ್ದ ಜಾಗಕ್ಕೆ ನಡೆದ. ವೇದ್ಗೆ ತಿಳಿಸಿಯೇ. ಶ್ರೀನಿಕಾ ಅಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದಳು, ತನ್ನ ಮೊಬೈಲನ್ನೇ ನೋಡುತ್ತಾ. ಗುಡುಗುಡು ಎಂದು ಕೃಷ್ಣನ ಬೈಕ್ ಶಬ್ದ ಕಿವಿಗೆ ಕೇಳುತ್ತಲೇ ಎದ್ದು ನಿಂತಳು. ಫೋನ್ ಬಿಟ್ಟು ಗೇಟ್ನತ್ತ ಅವನನ್ನೇ ನೋಡುತ್ತಾ. ಅವ ಬೈಕ್ ನಿಲ್ಲಿಸಿ ಕೆಳಗಿಳಿದು ತನ್ನ ಕೈಗಳನ್ನು ಬೀಸುತ್ತಾ ಬರುವುದನ್ನು ಕಂಡು ಇವಳ ಮನ ಉಕ್ಕಿತು ಅವನ ಆಕರ್ಷಣೆಗೆ. ಅವನ ಮಂದಹಾಸದ ಶಾಂತ ಮುಖ, ಗುಳಿಕೆನ್ನೆಗಳು ಇವಳ ತುಂಟತನವನ್ನು ಹುಚ್ಚೆಬ್ಬಿಸುವುದು ನಿಜವೇ ಯಾವಾಗಲೂ. ಅವ ತನ್ನನ್ನೇ ಹುಡುಕುತ್ತಾ ಬರುತ್ತಿದ್ದಾನೆಂದು ಗೊತ್ತಾಗುತ್ತಲೇ ನಿಲ್ಲದೆ ಅವನಿದ್ದಲ್ಲಿ ಓಡಿದಳು. ಅವಳನ್ನು ಕಂಡ ಕೃಷ್ಣ ಅಲ್ಲಿಯೇ ನಿಂತ ತನ್ನವಳು ತನ್ನೆದುರು ಬಂದಳೆಂದು. ಸರ್, ನಗುಮುಖದ ಅವಳ ಧ್ವನಿ ಅವನಿಗೆ ಹಾಯ್ ಎನಿಸಿತು. ಮುಗುಳ್ನಕ್ಕವ. ಅಲ್ಲಿ ಕುತ್ಕೊಂಡು ಮಾತಾಡೋಣವಾ? ಅಲ್ಲೇ ಮುಂದಿದ್ದ
ಕಲ್ಲಿನ ಬೆಂಚ್ ತೋರಿಸಿ ಕೇಳಿದ. ಬನ್ನಿ ಎಂದು ಅವನಿಗಿಂತ ಮೊದಲೇ ನಡೆದಳು. ಅವಳ ಹಿಂದೆ ನಗುತ್ತಲೇ ನಡೆದ. ಸರ್, ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿದೆ ಅಲ್ವಾ? ನೀವು ನನ್ನ ಪ್ರೀತಿನ ಒಪ್ಕೊಂಡಿದ್ದೀರ ಅಲ್ವಾ? ಅವ ಮಾತನಾಡುವ ಮೊದಲೇ ತಾನೇ ಕೇಳಿದಳು ಪಟಪಟನೆ, ಕುಳಿತುಕೊಳ್ಳದೆ, ಅವನ ಒಪ್ಪಿಗೆಗೆ ಕಾಯಲಾಗದೆ. ಯಾಕೆ ಇಷ್ಟೊಂದು ಅವಸರ ನಿಮಗೆ? ನನಗೆ ಮಾತಾಡೋಕೆ ಬಿಡ್ತೀರಾ? ಅವಳ ಮಾತುಗಳಿಗೆ ನಗುತ್ತಲೇ ಕೇಳಿದ ಅವ ಅವಳ ಮುಂದೆ ನಿಂತು. ಸರ್, ನಿಮ್ಗೇನು ಗೊತ್ತು ನನ್ನ ಒದ್ದಾಟ? ನಿಮಗೋಸ್ಕರ ಎಷ್ಟು ದಿನದಿಂದ ವೇಟ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಲ್ವಾ? ನೀವು ನನ್ನನ್ನು ಎಷ್ಟು ಕಾಡ್ಸಿದ್ದೀರಾ ಅಂತ ನಿಮಗೆ ಗೊತ್ತಲ್ಲ? ಬೆಂಚಿನ ತುದಿಗೆ ಕುಳಿತು ಅವನನ್ನು ನೋಡುತ್ತಾ ಕೇಳಿದಳು, ಇನ್ನು ತನ್ನಿಂದ ಕಾಯುವುದು ಆಗುವುದಿಲ್ಲವೆಂಬಂತೆ. ನಾನು ನಿಮ್ಮನ್ನು ಕಾಡ್ಸಿದ್ದೀನಾ? ಅವಳ ಕಾಡುವಿಕೆ ತಡೆದುಕೊಂಡವ ಅವಳಿಗೆ ಪ್ರಶ್ನಿಸಿದ. ಹೌದು, ನೀವೇ ನನ್ನ ಕಾಡಿಸಿದ್ದು. ನೀವು ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ನಾನು ಯಾಕೆ ನಿಮ್ಮನ್ನು ಕಾಡಿಸ್ತಿದ್ದೆ? ಅವನಿಗೆ ಪ್ರಶ್ನಿಸಿದಳು ಎತ್ತಲೋ ನೋಡುತ್ತಾ ಮುನಿಸಿನಿಂದ. ಶ್ರೀನಿಕಾ ಕರೆದ ಅವ ಹುಡುಗಾಟಿಕೆ ಬಿಟ್ಟು ಪ್ರೀತಿಯಿಂದ. ತನ್ನ ಮುನಿಸು ಮರೆತು ಅವನನ್ನೇ ನೋಡಿದಳು ತಲೆ ಎತ್ತಿ. ಅವಳ ನೋಟದಲ್ಲಿ ತನ್ನ ನೋಟ ಬೆರೆಸಿದವ. ನಾನು ನಿಮ್ಮ ಪ್ರೀತಿನ ಒಪ್ಕೋತೀನಿ ಅನ್ನೋದಕ್ಕಿಂತ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಾತು, ನಿಮ್ಮ ನೋಟ ನನ್ನ ಮನಸ್ಸನ್ನು ಯಾವಾಗಲೂ ನನಗೆ ಗೊತ್ತಿಲ್ಲದೆ ಆವರಿಸಿತ್ತು. ನಾನು ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀನಿ ನೀವು ನನ್ನಿಂದ ದೂರ ಇದ್ದಾಗ. ಆಗ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ಅಂತ ಗೊತ್ತಿತ್ತು. ಆದರೂ ಅದನ್ನು ಕಡೆಗಣಿಸಿ ನಾನು ನಿಮ್ಮನ್ನು ನಿರಾಕರಿಸ್ತಿದ್ದೆ. ಆದರೆ ಅದು ನನ್ನಿಂದ ಆಗಲೇ ಇಲ್ಲ. ಕೊನೆಗೆ ನಿಮ್ಮ ಪ್ರೀತಿನ ಒಪ್ಕೊಳ್ಳೇಬೇಕಾಯಿತು. ಸೊ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಶ್ರೀನಿಕಾ, ತುಂಬ ಅಂದರೆ ತುಂಬ ಪ್ರೀತಿಸ್ತಿದ್ದೀನಿ. ಹಳೆಯದನ್ನೇನೂ ಕೆದಕದೆ ತನ್ನ ಪ್ರೀತಿಯನ್ನು ಹೇಳಿದ ಕೃಷ್ಣ ಅವಳನ್ನೇ ನೋಡುತ್ತಾ ನಿಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎಂದ ಶ್ರೀ ಮೇಲೆದ್ದು ಅವನನ್ನು ಬಿಗಿಯಾಗಿ ಅಪ್ಪಿಬಿಟ್ಟಳು. ಅವಳ ಹಿಡಿತಕ್ಕೆ ಸಿಲುಕಿದವ ಒದ್ದಾಡಿಬಿಟ್ಟ ಸಂಕೋಚದಿಂದ ಅವಳನ್ನು ಸ್ಪರ್ಶಿಸಲು. ನೋಡಿ, ಮೊದಲು ಬಿಡಿ ನನ್ನ ನೀವು. ಕೇಳಿ ಇಲ್ಲಿ. ಅವಳನ್ನು ತನ್ನಿಂದ ದೂರ ಸರಿಸಲು ಆಗದೆ ಅವಳನ್ನು ಬಳಸಲು ಸಂಕೋಚಗೊಂಡವ ತನ್ನ ಕೈಗಳನ್ನು ಅವಳಿಗೆ ಸ್ಪರ್ಶಿಸದೆ ನಿಂತ. ಶ್ರೀನಿಕಾ, ಪ್ಲೀಸ್ ಬಿಡಿ ನನ್ನ. ಮೊದಲು ನನ್ನ ಮಾತನ್ನು ಕೇಳಿ ನೀವು ಎಂದ. ಏನಾಯಿತು ಸರ್, ಯಾಕೆ ಹೀಗಾಡ್ತಿದ್ದೀರಾ? ಮೊದಲು ನೀವು ನನ್ನನ್ನು ನೀವು ತಾವು ಅಂತ ಮಾತಾಡ್ಸೋದನ್ನು ಬಿಡಿ. ಇನ್ನೂ ನಾನು ನಿಮ್ಮ ಸ್ಟೂಡೆಂಟ್ ಅಲ್ಲ, ನಿಮ್ಮ ಹೆಂಡತಿ ಆಗಳು, ನೆನಪಿರಲಿ ನಿಮಗೆ ಎಂದಳು ಅವನಿಂದ ಸರಿದು ನಿಂತು ಅವನನ್ನೇ ನೋಡುತ್ತಾ. ಅದು ನನಗೆ ಗೊತ್ತು, ಆದರೆ ನೀವಿನ್ನೂ ನನ್ನ ಹೆಂಡತಿ ಆಗಿಲ್ವಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾದದ್ದು, ನಾನು ನಿಮಗೆ ಪಾಠ ಕಲಿಸೋ ಶಿಕ್ಷಕ, ನೀವು ನನ್ನ ವಿದ್ಯಾರ್ಥಿ. ಇದು ಕಾಲೇಜಿಗೆ ಗೊತ್ತಿರೋ ವಿಷಯ. ಆದರೆ ನಮ್ಮಿಬ್ಬರ ಪ್ರೀತಿ ನನ್ನ ಕರ್ತವ್ಯಕ್ಕೆ ಆಗಲಿ ನಿಮ್ಮ ಜೀವನಕ್ಕೆ ಆಗಲಿ ಕೆಟ್ಟ ಹೆಸರು ತರೋದು ನನಗಿಷ್ಟ ಇಲ್ಲ. ಸೊ ನಮ್ಮಿಬ್ಬರ ಪ್ರೀತಿ ನಡೆಯೋದು ಕಾಲೇಜು ಒಳಗಡೆ ಅಲ್ಲ, ಕಾಲೇಜಿಂದ ಹೊರಗಡೆ. ಕಾಲೇಜಲ್ಲಿ ನಾನು ನಿಮ್ಮ ಲೆಕ್ಚರ್, ನೀವು ನನ್ನ ಸ್ಟೂಡೆಂಟ್ ಅಷ್ಟೇ. ಇದನ್ನು ನಾನು ನಿಮಗೆ ಪದೇ ಪದೇ ಹೇಳೋಕ್ಕೆ ಇಷ್ಟಪಡೋಲ್ಲ. ನೇರ ಮತ್ತು ಸ್ಪಷ್ಟ ಅವನ ಮಾತು. ಮುಂದಿನ ದಿನಗಳ ಬಗ್ಗೆ ಯೋಚಿಸಿಯೇ ಮಾತನಾಡುವವ ಅವ. ಸರ್, ನಾನು ನೀವು ಹೇಳ್ದಾಗೆ ಕೇಳ್ತೀನಿ, ನಿಮ್ಮ ಮಾತನ್ನು ತಪ್ಪಲ್ಲ. ನಗುತ್ತಾ ಅವನಿಗೆ ಮಾತು ಕೊಟ್ಟಳು. ಅಷ್ಟೊಂದು ಕಟ್ಟುನಿಟ್ಟು ಪಾಲಿಸೋದು ಬೇಡ ನನಗೆ. ನನ್ನ ಕರ್ತವ್ಯದಲ್ಲಿ ನನ್ನ ಪರ್ಸನಲ್ ಜೀವನ ಬೇಡ ಅಂತ ಅಷ್ಟೇ ಎಂದ ಕೈಕಟ್ಟಿ ನಿಂತು ಶಾಂತವಾಗಿ. ಅಯ್ಯೋ, ನಾನು ಅಷ್ಟೊಂದು ಕಟ್ನಿಟ್ಟು ಮಾಡೋಲ್ಲ ಸರ್. ನನಗಿಷ್ಟ ಇಲ್ಲದೆ ಇರೋದನ್ನು ನೀವು ಮಾಡಿದಾಗ ಕೋಪ ಬಂದರೆ ನಾನು ಸುಮ್ಮನಿರಲ್ಲ ನೋಡಿ ಎಂದಳು ಅವನ ಹಾಗೆಯೇ ಕೈಕಟ್ಟಿ ನಿಂತು. ಅಂದರೆ ಅವಳ ಮಾತಿನ ಅರ್ಥ ತಿಳಿಯದೆ ಕೇಳಿದ. ಅಂದರೆ ಕಾಲೇಜಿನಲ್ಲಿ ನೀವು ಬೇರೆ ಹುಡುಗಿರಿಗೆ ನನಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ನನಗೆ ಸಹಿಸೋಕ್ಕಾಗೋಲ್ಲ ನೋಡಿ ಮುಖ ಉದಿಸಿಕೊಂಡೇ ಹೇಳಿದಳು. ಅವ ನಕ್ಕು ಬಿಟ್ಟ ಅವಳ ಮಾತಿಗೆ. ನಾನು ಒಂದು ಮಾತು ಹೇಳ ನಿಮಗೆ? ಕೈಕಟ್ಟಿ ನಿಂತವ ಅವಳನ್ನೇ ನೋಡುತ್ತಾ ಕೇಳಿದ. ಮೊದಲು ನೀವು ನೀನು ಅಂತ ಕರೀರಿ, ಆವಾಗಲೇ ನಾನು ನಿಮಗೆ ಉತ್ತರ ಕೊಡೋದು ಅವನನ್ನೇ ನೋಡಿ ಎಂದಳು. ಸರಿ, ನಾನು ನಿನಗೆ ಒಂದು ಮಾತು ಹೇಳ? ಗುಳಿಕೆನ್ನೇ ಹೊತ್ತುಕೊಂಡೇ ಕೇಳಿದ. ಕೇಳಿ ಎಂದಳು ಅವನ ಗುಳಿಗಳಿಗೆ ಸೋತು. ನನಗೂ ನಿನಗೂ 4 ವರ್ಷ ಅಂತರ ಇದೆ ವಯಸ್ಸಲ್ಲಿ. ಸೊ ನನ್ನ ಯೋಚನೆಗಳು ಯಾವಾಗಲೂ ನಿನಗಿಂತ ಸ್ವಲ್ಪ ಜವಾಬ್ದಾರಿಯಿಂದ ಕೂಡಿರುತ್ತೆ. ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಂದ ಬಿಡಿಸಿ ಹೇಳಲಾಗದೆ ಕೈಬಿಚ್ಚಿ ತನ್ನ ಜೇಬಿನಲ್ಲಿ ಕೈ ಇಟ್ಟು ನಿಂತು. ಹಾಂ, ಅರ್ಥ ಆಯಿತು ನನಗೆ.
ನಾನೇನೇ ತಪ್ಪು ಮಾಡಿದ್ರೂ ಅದನ್ನು ಸರಿಪಡಿಸೋಕ್ಕೆ ನೀವು ಇರ್ತೀರಾ ಅಂತ ಎಂದಳು ತುಂಟತನದಿಂದ. ಅವ ಗಟ್ಟಿಯಾಗಿ ನಕ್ಕು ಬಿಟ್ಟ. ಅವಳ ತುಂಟಾಟಕ್ಕೆ ಆ ನಗು ಅವಳನ್ನು ಸೆಳೆದದ್ದು ನಿಜವೇ. ಸರಿ ಬಾ ಹೋಗೋಣ ಎಂದ ಹಿಂದೆ ಹೆಜ್ಜೆ ಇಟ್ಟು. ಸರ್, ನೀವು ನನಗೆ ಅಂತ ಏನೂ ತಂದಿಲ್ವಾ? ಬೆಂಚಿನ ಮೇಲಿದ್ದ ತನ್ನ ಬ್ಯಾಗ್ ಹಿಡಿದು ಕೇಳಿದಳು. ಏನು ತರಬೇಕಿತ್ತು? ಸರ್, ನಾನು ನೀವು ಪ್ರೀತಿಸ್ತಿರೋ ಹುಡುಗಿ ಅಂದಮೇಲೆ ನನಗೇನಾದರೂ ಗಿಫ್ಟ್ ಕೊಡಲ್ವಾ? ಸಾರಿ, ನನಗದು ಗೊತ್ತಾಗಲಿಲ್ಲ. ಪರವಾಗಿಲ್ಲ, ನಿಮ್ಮಿಂದ ಏನೇ ಬೇಕಂದರೂ ನಾನು ಕೇಳಿ ತಗೋತೀನಿ. ಖಂಡಿತ ನೀನು ಕೇಳಿದ್ದನ್ನು ಕೊಡ್ತೀನಿ ನಾನು, ಮಾತು ಕೊಟ್ಟ ಕೃಷ್ಣ. ಸರಿ, ನಮ್ಮಿಬ್ಬರು ಪ್ರೀತಿ ಶುರುವಾಗಿದ್ದು ಮೊದಲನೇ ದಿನದ ನೆನಪಿಗೆ ನಾನು ನಿಮಗೆ ಏನಾದರೂ ಕೊಡಬೇಕಲ್ಲ. ಕೇಳಿ, ನಾನು ನಿಮಗೆ ಏನು ಕೊಡಲಿ? ನೆನಪಿಗೋಸ್ಕರ ಅನ್ನೋದಾದರೆ ನೀನೀಗ ನಿನ್ನ ಕೈಲಿರೋ ಒಂದು ಬಳೆ ಕೊಡು ಸಾಕು. ಅವಳ ಬಳೆ ನೋಡಿ ಕೇಳಿದನಷ್ಟೇ ಅವ. ಅಷ್ಟೇನಾ, ತಗೊಳ್ಳಿ ಎಂದು ತನ್ನ ಕೈಯಲ್ಲಿನ ಬಳೆ ತೆಗೆದು ಅವನ ಕೈಗಿಟ್ಟಳು. ಥ್ಯಾಂಕ್ ಯು ಎಂದವ ಅವಳ ಬಳೆಯನ್ನು ತನ್ನ ಎದೆಯ ಮೇಲಿದ್ದ ಜೇಬಿಗಿಳಿಸಿದ. ನಾಳೆ ಎಲ್ಲಿ ಮೀಟ್ ಆಗೋಣ? ತನ್ನ ಬ್ಯಾಗ್ ಹೆಗಲಿಗೇರಿಸಿ ಕೇಳಿದಳು. ಕಾಲೇಜಲ್ಲಿ ದಿನ ಸಿಗ್ತೀವಲ್ಲ, ದಾರಿಯತ್ತ ಹೆಜ್ಜೆ ಇಟ್ಟು ಹೇಳಿದ. ಆದರೆ ಅಲ್ಲಿ ನೀವು ಬರೀ ನಾನು ಲೆಕ್ಚರ್ ಅಂತ ನೀವೇ ಹೇಳಿದ್ರಿ. ಅವನ ಪಕ್ಕ ಬಂದು ಕೇಳಿದಳು. ಅದು ಸರಿ. ಹಾಗಾದರೆ ಕಾಲೇಜ್ ಬಿಟ್ಟು ನೀನು ಎಲ್ಲಿ ಮೀಟ್ ಆಗೋಣ ಅಂತೀಯೋ ಅಲ್ಲಿ ಮೀಟ್ ಆಗೋಣ, ಸರಿನಾ? ಕೇಳಿದ ಅವಳ ಮುಖ ನೋಡುತ್ತಾ, ನಿಧಾನವಾಗಿ ಹೆಜ್ಜೆ ಹಾಕುತ್ತಾ. ಓಕೆ ಎಂದವಳು ಅವನ ಕೈಗೆ ತನ್ನ ಕೈ ಬೆಸೆದಳು. ನನ್ನ ಒಪ್ಪಿಗೆ ಸಿಗೋವರೆಗೂ ನೀನು ನನ್ನನ್ನು ಮುಟ್ಟೋ ಹಾಗಿಲ್ಲ ಎಂದ ಅವಳಿಂದ ಕೈ ಬಿಡಿಸಿಕೊಂಡು. ಯಾಕೆ, ನೀವು ಕರಗಿ ಹೋಗ್ತೀರಾ? ಮತ್ತೆ ತುಂಟತನ ಅವಳದ್ದು. ತನ್ನ ಸಂಕೋಚವನ್ನು ತೋರಿಸಿಕೊಳ್ಳದೆ, ಹಾಗೇನಿಲ್ಲ ಎಂದ. ನಾನು ನಿಮ್ಮ ಕೈ ಹಿಡಿದಿದ್ದು ನಿಮ್ಮ ಮೇಲಿರೋ ಪ್ರೀತಿಯಿಂದ ಎಂದು ಅವನ ತೋಳನ್ನು ಮತ್ತೆ ಹಿಡಿದಳು. ಅವಳ ಮಾತು ಅವನಿಗೆ ಹಿತವೆನಿಸಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟ. ಒಪ್ಪಿಗೆ ಎಂಬಂತೆ. ಇಬ್ಬರೂ ಪಾರ್ಕಿನ ಗೇಟ್ ದಾಟಿದವರು. ನಗುತ್ತಲೇ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮನೆಯ ದಾರಿ ಹಿಡಿದರು. ಪ್ರೀತಿ ಮಾಡು ಎಂದು ಕಾಡುವವಳ ಆಸೆ ಇಂದು ನೆರವೇರಿತ್ತು. ತನ್ನ ಪ್ರೀತಿಯನ್ನು ಹುಡುಕಿ ಕುಟುಂಬವನ್ನು ಒಂದು ಮಾಡುವ ಅವನ ತಪಸ್ಸಿಗೆ ಫಲ ಸಿಗುವ ದಾರಿಯೂ ಅವನಿಗೆ ಇಂದೇ ಗೊತ್ತಾಗಿತ್ತು. ಆದರೆ ಮುಂದಿನ ದಾರಿ ಇಬ್ಬರಿಗೂ ಗೊತ್ತಿರದದ್ದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.